ಸಾಕ್ಷಾತ್ ಸಾಕ್ಷಾತ್ ನಮ್ಮ ಮೌನ ಥರನೇ ಕಾಣ್ತಾ ಇದ್ದಾನೆ ಮನು. ಅತ್ತೆ, ಮನೆ ಜನ ಎಲ್ಲ 100 ಹೇಳಿದ್ರು. ಇವರು ಈ ಮನೆ ವಂಶದ ಕುಡಿನೇ ಅಲ್ಲ ಅಂತ ಹೇಳಿದ್ರು. ಆದ್ರೆ ರಕ್ತ ಅನ್ನೋದು ಬಿಟ್ಟು ಕೊಡ್ತದ ಅತ್ತೆ. ಅಲ್ಲಿ ನೋಡಿ, ಸಾಕ್ಷಾತ್ ನಿಮ್ಮ ಮಾವನವ್ರ ಅಪ್ರಾವತಾರನೇ ನಂದೊರೆ. ಇಷ್ಟು ಸಾಕಲ್ವಾ ಅತ್ತೆ ಇವರು ಈ ವಂಶದವ್ರೆ ಅಂತ ಹೇಳ್ಕೊಳಕ್ಕೆ? ನನ್ನ ಮನೋನ ಈ ಅವತಾರದಲ್ಲಿ ನೋಡಿ ನನಗೆ ತಡ್ಕೊಳಕ್ಕಾಗದಿರೋಷ್ಟು ಖುಷಿ ಆಗ್ತಾ ಇದೆ ಅಮ್ಮ. ಜಯ ಜಯಮ್ಮ, ಯಾವ್ರು ನೀವಾ? ಯಾಕೆ ಜಯ ಆಶ್ಚರ್ಯ ಆಗ್ತಾಯ್ತಾ? ಯಾವ್ರು ನಾ ಸತ್ತು ಸ್ವರ್ಗಕ್ಕೆ ಬಂದ್ಬಿಟ್ನ ದೇವ್ರು? ಮನೆ ಮೊಮ್ಮಕ್ಕಳು ಎಲ್ರನ್ನೂ ಬಿಟ್ಟು ಬಂದ್ಬಿಟ್ನ ದೇವ್ರು? ಇಲ್ಲ ಜಯ, ಸಮಾಧಾನ ಮಾಡ್ಕೋ. ನಾನೇ ನಿನ್ನ ನೋಡೋದಕ್ಕೆ ಸ್ವರ್ಗದಿಂದ ಬಂದಿದ್ದೀನಿ. ನಾನು ಬದುಕಿಯನ್ನ ದೇವ್ರು ಅಂದ್ರೆ ನೀವು ನನ್ನ ನೋಡೋದಕ್ಕೆ ಸ್ವರ್ಗದಿಂದ ಬಂದ್ಬಿಟ್ರ ದೇವ್ರು? ಮರ್ತೋಯ್ತಲ್ಲ, ಏನ್ ಮಾಡ್ಲಿ? ಏನ್ ದೇವ್ರು ಹೇಳಿ. ಕೇಳಿ, ಮುದ್ದು ಕೇಳಿ. ಯಾಕೆ ಮಾತಾಡ್ತಾ ಇಲ್ಲ ದೇವ್ರು? ನಾನು ಏನಾದ್ರು ತಪ್ಪು ಮಾಡೇನೋ ದೇವ್ರು? ಎಷ್ಟೋ ವರ್ಷ ಆದ್ಮೇಲೆ ಕಣ್ಣಿಗೆ ಕಾಣಿಸ್ಕೊಂಡಿದ್ದೀರಲ್ಲ ದೇವ್ರು, ನನ್ನ ಮೊಮ್ಮಕ್ಕಳನ್ನ ಕರಿತೀನಿ ರೀ. ಏನಾಗ ಸೋಮ ಬರ್ರೋ, ನಿಮ್ ತಾತ ಬಂದಿರ ಬರ್ರೋ. ಇನ್ನೊಂದು ಹೆಸರು ಎಲ್ಲಿಂದ ತರ್ತೀಯವ? ಇವಾಗ ಇರೋ ಹೆಸರೇ ಚೆನ್ನಾಗೈತಲ್ಲವ? ಅಣ್ಣ ಅಣ್ಣ ಸಾರಿ ಅಣ್ಣ, ಇದು ನಾನು ಬೇಕು ಅಂತ ಮಾಡಿಲ್ಲ. ಅದು ಪರ್ಶು. ಐಮ್ ಸಾರಿ ಅಣ್ಣ, ನೀನು ಬರೋ ತನಕ ನಾನು ಕಾಯ್ಬೇಕಿತ್ತು. ಐಮ್ ಸಾರಿ. ಏ ರತ್ನ, ರಿಲ್ಯಾಕ್ಸ್. ಇದನ್ನ ನಿಮ್ಗೋಸ್ಕರ ಅಂತಾನೆ ನಾವೇ ರೆಡಿ ಮಾಡಿದ್ದು. ನೀನ್ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ರತ್ನವ್ವ, ನೀನ್ ನನ್ನ ತಂಗಿ ಕಣವ, ನೀನ್ ಖುಷಿಯಾಗಿರ್ಲಿ ಅಂತಾನೆ ಇದೆಲ್ಲ ಮಾಡ್ದು. ಇದ್ರಾಗೆ ತಪ್ಪು ತಿಳ್ಕೊಳಕ್ ಏನೈತೆ? ಪರ್ಸು ನಿನ್ ಗಂಡ ಆಗು. ಆದ್ರೂ ಪರ್ಸು ಒಂದೇ ಬಾಲಿಗೆ 6 ಹೊಡೆದ್ಬಿಟ್ನಲ್ಲ, ಅದು ನಂಗೆ ಖುಷಿ ಆಗ್ತಿರೋದು. ಬರೀ ಮಾತಾಡ್ತಾ ಇರ್ತೀರೋ ಅಥವಾ ಗಿಫ್ಟ್ ಗಿಫ್ಟ್ ಅಂತ ಏನಾದ್ರು ಕೊಡ್ತೀರೋ? ಗಿಫ್ಟ್ ಐತೆ. ಒಳಿಕೆ ಏನೈತೆ ಅಂತ ಹೊಸಿ ನೋಡವ್ವ. ಅಟೆಂಡೆನ್ಸ್ ಬುಕ್ಕ ಇದ್ಯಾಕೆ ಅಂತ ಅರ್ಥ ಆಗ್ಲಿಲ್ಲ. ರತ್ನ, ನೀನು ಪ್ರೀತಿ ಮಾಡಿದ್ಮ್ಯಾಕೆ ಇನ್ಮೇಲೆ ಪ್ರತಿದಿನ ನೀನು ನೋಡೋಕ್ಕೆ ನಿಮ್ಮ ಮನೆಗೆ ಬರ್ತೀನಿ. ಅದು ನೀನು ಹೇಳಿದ ಟೈಮ್ಗೆ ನಿನ್ನ ಮುಂದೆ ಹಾಜರಿರ್ತೀನಿ. ಅದಕ್ಕೆ ಹಾಜರಾತಿ ಪುಸ್ತಕನೇ ತಂದ್ಬಿಟ್ಟಿವ್ನಿ. ಇನ್ಮ್ಯಾಕಿದ್ರಲ್ಲಿ ಪ್ರತಿದಿನ ಒಂದು ಪ್ರೆಸೆಂಟ್ ಇದ್ದೇ ಇರ್ತದೆ. ಇವತ್ತಿನ ಪ್ರೆಸೆಂಟ್ ಹಾಕ್ಬಿಡು ರತ್ನ. ಪ್ರೆಸೆಂಟ್ ಟೀಚರ್.
ಶಿವ, ಪಾರು, ಗೋಡಂಬಿ, ಗೋರ್ಕೆ ನೀವೆಲ್ಲ ಇಲ್ಲ ಅಂದಿದ್ರೆ ಇವತ್ತಿದ್ದಾಯ್ತಿರ್ಲಿಲ್ಲ. ನಾನಂತೂ ಧೈರ್ಯ ಮಾಡಿ ಏನೂ ಹೇಳ್ತಿರ್ಲಿಲ್ಲ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಕಂಡ್ರಲ್ಲ. ಶಿವ, ಟೈಮ್ ಆಯಿತು, ನಾ ಬರ್ತೀನಿ. ರತ್ನ, ಬರ್ತೀನಿ. ಬರ್ತೀನಿ ಕಾ. ಸರಿ ಕಲ. ಹುಷಾರು ಕಾಣೋ ಅಣ್ಣ. ಲವ್ ಗುಂಗಲ್ಲಿ ಬೇರೆ ಮನೆಗೆ ಹೋಗ್ಬಿಟ್ಯಾ? ನಿಮ್ಮ ಮನೆಗೆ ಹೋಗು.